ಸ್ನೇಹಿತರೆ ನಮಸ್ಕಾರ. ವೃಷಭ ರಾಶಿಯವರ 2026ರ ರಾಶಿ ಭವಿಷ್ಯ ಹೇಗಿದೆ? 2026ರಲ್ಲಿ ಈ ರಾಶಿಯವರಿಗೆ ಶನಿಯ ನೇರ ಪ್ರಭಾವ ಬೀರ್ತಿದ್ಯಾ? ಶ್ರೀಮಂತಿಕೆಯ ಯೋಗ ಸಿಗುತ್ತಾ? ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತಾ? ಈ ರಾಶಿಯವರಿಗೆ ಜಾಕ್ ಪಾಟ್ ಹೊಡೆಯುತ್ತಾ? ಸೂರ್ಯ ಶುಕ್ರರ ಸಂಯೋಗ ಏನೆಲ್ಲ ಲಾಭಗಳನ್ನು ತಂದುಕೊಡುತ್ತೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ವೃಷಭ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಎಂಥದೇ ಕಠಿಣಾತಿ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸಿಕೊಡ್ತಾರೆ. ಡಿಸ್ಪ್ಲೇ ಮೇಲಿರ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ, ಶಾಶ್ವತ ಪರಿಹಾರ ಸತಸಿದ್ಧ. ಹೌದು, 2026ರ ವರ್ಷವು ಇದೀಗ ಉದಯಿಸಲಿದೆ. ಮುಂಬರುವ ಹೊಸ ವರ್ಷವು ಅನೇಕ ಶಕ್ತಿಶಾಲಿ ಗ್ರಹಗಳ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದ್ದು, ಜ್ಯೋತಿಷ್ಯ ಭವಿಷ್ಯವಾಣಿಗಳ ಪ್ರಕಾರ ಗ್ರಹಗಳ ರಾಜ ಸೂರ್ಯ ವೃಷಭ ರಾಶಿಗೆ ಸಾಗ್ತಾ ಇದ್ದಾನೆ. ಸೂರ್ಯ ವೃಷಭ ರಾಶಿಯನ್ನು ತಲುಪುವ ಮೊದಲು ಶುಕ್ರ ಇದೀಗ ವೃಷಭ ರಾಶಿಯನ್ನು ತಲುಪಲಿದ್ದು, ಶುಕ್ರನು ಆಳುವ ವೃಷಭ ರಾಶಿಯಲ್ಲಿ ಶುಕ್ರ ಮತ್ತು ಸೂರ್ಯನ ಸಂಯೋಜನೆಯನ್ನ ಜ್ಯೋತಿಷ್ಯದಲ್ಲಿ ಒಂದು ಪ್ರಮುಖ ಘಟನೆ ಅಂತ ಪರಿಗಣಿಸಲಾಗುತ್ತೆ. ಇದರಿಂದ ಶುಕ್ರಾದಿತ್ಯ ಯೋಗ ಕೂಡ ನಿರ್ಮಾಣವಾಗ್ತಿದೆ. ಈ ಪ್ರಬಲ ಗ್ರಹಗಳ ಸಂಯೋಗವು ಈ ರಾಶಿಯವರಿಗೆ ಅನಿರೀಕ್ಷಿತ ಪ್ರಯೋಜನವನ್ನು ತಂದುಕೊಡ್ತಾ ಇದೆ. ಇನ್ನು ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭ ಕೂಡ ಸಿಗ್ತಾ ಇದೆ ಅಂತ ಹೇಳಬಹುದು. ಇದರಿಂದಾಗಿ ಇವರ ಜೀವನವು ಬದಲಾಗ್ತಾ ಹೋಗುತ್ತೆ. 2026ರಲ್ಲಿ ಇವರ ಜೀವನದಲ್ಲಿ ಅನೇಕ ಶುಭ ಘಟನೆಗಳು ನಡೆಯುತ್ತೆ. ವೃಷಭ ರಾಶಿಯವರಿಗೆ ಅವರ ಲಗ್ನದಲ್ಲಿ ಶುಕ್ರಾದಿತ್ಯ ಯೋಗವು ರೂಪುಗೊಳ್ತಾ ಇದೆ. ಹೀಗಾಗಿ ಅವರ ಕೆಲಸ ಮತ್ತು ವೃತ್ತಿಯಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಅಷ್ಟೇ ಅಲ್ಲ, ಇದು ಅವರ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತಂದು ಒಡ್ಡುತ್ತೆ ಅಂತ ಹೇಳಬಹುದು. ಜೊತೆಗೆ ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ನೆಮ್ಮದಿ ಸಿಗುತ್ತೆ. ಪ್ರಸ್ತುತ ಕೆಲಸ ಮಾಡ್ತಿರೋರಿಗೆ ಇದು ತುಂಬ ಅನುಕೂಲಕರವಾದಂತಹ ಅವಧಿಯಾಗಿದ್ದು, ಕಚೇರಿ ವಾತಾವರಣವು ಅವರಿಗೆ ಅನುಕೂಲಕರವಾಗಿರುತ್ತೆ. ಇವರ ಆದಾಯ ದ್ವಿಗುಣಗೊಂಡಾಗ ಅವರ ಹೊಸ ವ್ಯವಹಾರಗಳ ಬಗ್ಗೆ ಯೋಚಿಸಲು ಪ್ರಾರಂಭ ಆಗ್ತದೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲಿಕ್ಕೆ ಬಯಸೋರಿಗೆ ಇದು ತುಂಬ ಅನುಕೂಲಕರ ಸಮಯ ಆಗಿದೆ ಅಂತ ಹೇಳಬಹುದು. ವೃಷಭ ರಾಶಿಯವರು ಸೂರ್ಯನಿಂದ ಆಳಲ್ಪಡುತ್ತಾರೆ. ಆದ್ದರಿಂದ ವೃಷಭ ರಾಶಿಗೆ ಸೂರ್ಯನ ಸಂಚಾರವು ಅಪಾರ ಪ್ರಯೋಜನಗಳನ್ನು ತರುತ್ತೆ. ನಿಮ್ಮ ಎಲ್ಲ ಸಾಲಗಳನ್ನು ತೀರಿಸಲು ಮತ್ತು ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಈ ಅವಧಿಯಲ್ಲಿ ವೈವಾಹಿಕ ಜೀವನ ತುಂಬ ಸಂತೋಷದಿಂದ ಕೂಡಿರುತ್ತೆ. ಪ್ರೀತಿಯಲ್ಲಿರೋರು ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾರೆ. ಹಿಂದಿನ ಹೂಡಿಕೆಗಳು ಅವರಿಗೆ ಭಾರಿ ಲಾಭವನ್ನು ತಂದುಕೊಡುತ್ತೆ. ಸೂರ್ಯನು ಇದೀಗ 9ನೇ ಮನೆಗೆ ಸಾಗ್ತಾ ಇರೋದ್ರಿಂದ ವೃಷಭ ರಾಶಿಯವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತೆ. ಅಷ್ಟೇ ಅಲ್ಲ, ಈ ಅವಧಿಯಲ್ಲಿ ಅವರನ್ನು ಕಾಡ್ತಿದ್ದ ಅನೇಕ ಸಮಸ್ಯೆಗಳು ತ್ವರಿತವಾಗಿ ಪರಿಹರಿಸಲ್ಪಡುತ್ತೆ. ಸ್ಥಗಿತಗೊಂಡ ಅನೇಕ ಕೆಲಸಗಳನ್ನು ಇವರು ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ವಿಷಯಗಳು ಸಂಭವಿಸುವ ಸಾಧ್ಯತೆ ಇದ್ದು, ಈ ಒಂದು ಸಂದರ್ಭದಲ್ಲಿ ನೀವು ಅನೇಕ ಸಂತೋಷದ ಬದಲಾವಣೆಗಳ ಆರಂಭವನ್ನು ಕಾಣ್ತೀರಾ. ಶುಕ್ರಾದಿತ್ಯ ರಾಜಯೋಗವು ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರೋದ್ರೊಂದಿಗೆ ಆರ್ಥಿಕವಾಗಿ ಉತ್ತಮ ಸಮಯದ ಆರಂಭವಾಗುತ್ತೆ. ಉಳಿತಾಯದಲ್ಲಿ ಗಮನಾರ್ಹ ಹೆಚ್ಚಳ ಆಗುತ್ತೆ. ನಿಮ್ಮ ಜೀವನದಲ್ಲಿ ಅಪಾರ ಬೆಳವಣಿಗೆಯ ಅವಕಾಶಗಳನ್ನು ಕೂಡ ಸಾಧಿಸ್ತೀರಾ. ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಸಹಾಯ ಆಗುತ್ತೆ. ಈ ಅವಧಿಯಲ್ಲಿ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಕುಟುಂಬದಲ್ಲಿ ಉತ್ತಮ ವಾತಾವರಣಕ್ಕೆ ಇದು ಕಾರಣವಾಗುತ್ತೆ. ಈ ಸಮಯದಲ್ಲಿ ಆದಾಯದ ಹೊಸ ಮೂಲಗಳು, ಹೊಸ ಮಾರ್ಗಗಳು ಕೂಡ ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಒಂದಷ್ಟು ಕಷ್ಟಗಳು ಕೂಡ ದೂರವಾಗುತ್ತೆ. ನೀವು ಏನು ಮುಟ್ಟಿದ್ರೂ ಕೂಡ ಚಿನ್ನ ಆಗ್ತಾ ಹೋಗುತ್ತೆ. ಗುರುತಿಸಿ ಆರಂಭವಾಗ್ತಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಬಹಳ ಅದ್ಭುತವಾಗಿ ನಡೀತಾ ಹೋಗುತ್ತೆ ಅಂತ ಹೇಳಬಹುದು. ಒಂದಷ್ಟು ಸವಾಲುಗಳು, ಸಮಸ್ಯೆಗಳನ್ನು ನೀವು ಇಷ್ಟು ದಿನ ಅನುಭವಿಸಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅದೆಲ್ಲವೂ ನಿವಾರಣೆ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಸಿಹಿ ಸುದ್ದಿ ಕೇಳಿ ಬರುತ್ತೆ ಅಂತ ಹೇಳಬಹುದು. ಕುಟುಂಬ ಸದಸ್ಯರಲ್ಲಿ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಆಸ್ತಿ ವಿಚಾರವಾಗಿ ಕುಟುಂಬದಲ್ಲಿ ಚರ್ಚೆಗಳು ಉಂಟಾದರೂ ಸಣ್ಣ ಪುಟ್ಟ ನ್ಯೂನ್ಯತೆಗಳು, ಮನಸ್ತಾಪಗಳು ಇದ್ರೆ ದೂರವಾಗ್ತಾ ಹೋಗುತ್ತೆ. ಅನ್ಯೋನ್ಯತೆ ಹೆಚ್ಚಿಗೆ ಆಗುತ್ತೆ. ಮದುವೆಯಾದ ದಂಪತಿಗಳ ನಡುವೆ ಮನಸ್ತಾಪ ದೂರವಾಗಿ ಬಹಳ ಪ್ರೇಮದ ಜೀವನವನ್ನು ಕಳಿತೀರಾ. ಇನ್ನು ನವವಿವಾಹಿತರಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಕೇಳುವ ಯೋಗ ಇದ್ದು, ಮಕ್ಕಳ ಆರೋಗ್ಯದ ಕಡೆ ಸಾದಷ್ಟು ಗಮನವನ್ನು ಹರಿಸಬೇಕಾಗುತ್ತೆ. ಮನೆಯಲ್ಲಿ ಉತ್ಸಾಹದ ವಾತಾವರಣ ಇರುತ್ತೆ. ಮಕ್ಕಳ ಚಟುವಟಿಕೆಗಳು ನಿಮಗೆ ಖುಷಿ ನೀಡುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಕಿರು ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವ ಯೋಗ ಕೂಡ ಇದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಾ. ಒಂಟಿಯಾಗಿರೋರಿಗೆ ಹೊಸ ಸ್ನೇಹ ಅಥವಾ ಪ್ರೀತಿ ಚಿಗುರುವ ಸಾಧ್ಯತೆ ಉಂಟು. ಆದರೆ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಕುಟುಂಬದಲ್ಲಿ ಸಹೋದರ ಸಹೋದರಿಯರ ಜೊತೆಗಿನ ಬಾಂಧವ್ಯ ವೃದ್ಧಿಯಾಗ್ತಾ ಹೋಗುತ್ತೆ. ಮಂಗಳಕರವಾಗಿದೆ ಈ ಸಮಯ ನಿಮಗೆ. ಅವಿವಾಹಿತರಿಗೆ ಅಂದುಕೊಂಡ ಸಂಗಾತಿ ಸಿಗ್ತಾರೆ. ದೀರ್ಘಕಾಲದಿಂದ ಮನೆಯಲ್ಲಿ ನಿಂತು ಹೋಗಿದಂತಹ ಶುಭ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಮದುವೆಯ ವಿಷಯದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತೆ.
ಶುಕ್ರನ ಸಂಚಾರವು ದಾಂಪತ್ಯದಲ್ಲಿ ಸಿಹಿಯನ್ನು ಹೆಚ್ಚಿಸುತ್ತೆ. ನಿಮ್ಮ ಸಂಬಂಧಿಕರಿಂದ ಶುಭ ಸುದ್ದಿ ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತೀರಾ. ಗೃಹ ನವೀಕರಣ ಅಥವಾ ವಾಹನ ಖರೀದಿಯ ಬಗ್ಗೆ ಕುಟುಂಬದಲ್ಲಿ ಚರ್ಚೆ ಕೂಡ ಉಂಟಾಗಬಹುದು. ಇನ್ನು ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನು ಕಳೀತೀರಾ. ನಿಮ್ಮ ಸಂಗಾತಿಯು ನಿಮ್ಮ ಗುಣವನ್ನು ಮೆಚ್ಚಿಕೊಳ್ತಾರೆ. ವಿವಾಹಾಕಾಂಕ್ಷಿಗಳಿಗೆ ಇದು ಸೂಕ್ತ ಸಮಯವಾಗಿದ್ದು ನಿಮ್ಮ ಆಯ್ಕೆಗೆ ಕುಟುಂಬದವರ ಒಪ್ಪಿಗೆ ಕೂಡ ಸಿಗುತ್ತೆ. ಇನ್ನು ದಂಪತಿಗಳು ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚಿನ ನಿಗಾವನ್ನು ವಹಿಸ್ತಾರೆ. ದಂಪತಿಗಳು ಬಹಳ ಮಹತ್ವದ ನಿರ್ಧಾರಗಳನ್ನು ಭವಿಷ್ಯಕ್ಕಾಗಿ ತೆಗೆದುಕೊಳ್ತಾರೆ. ಕುಟುಂಬಸ್ಥರ ಆರೋಗ್ಯ ಸುಧಾರಿಸುತ್ತೆ. ಜೊತೆಗೆ ಕುಟುಂಬಸ್ಥರೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಕೂಡ ಇದ್ದು ಮಕ್ಕಳ ಓದಿನ ವಿಷಯದಲ್ಲಿ ಶಿಸ್ತು ಅಗತ್ಯ ಅಂತ ಹೇಳಬಹುದು. ಮನೆಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಿಗೆ ಆಗುತ್ತೆ. ಕುಟುಂಬದ ಹಿರಿಯರ ಸಲಹೆಗಳನ್ನು ಪಾಲಿಸೋದು ನಿಮಗೆ ಲಾಭದಾಯಕವಾಗುತ್ತೆ. ಮನೆಯ ವಾತಾವರಣ ಶಾಂತಿಯುತವಾಗಿರಲು ತಾಳ್ಮೆಯನ್ನು ನೀವು ಅನುಸರಿಸಬೇಕಾಗುತ್ತೆ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆಗೆ ಒತ್ತು ನೀಡ್ತೀರಾ. ಸಂಗಾತಿಯೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸೋದು ಉತ್ತಮ. ವಾರಾಂತ್ಯದಲ್ಲಿ ದಂಪತಿಗಳ ನಡುವೆ ಸಾಮರಸ್ಯ ಮೂಡುತ್ತೆ ಅಂತ ಹೇಳಬಹುದು. ಕುಟುಂಬ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದ್ರಿಂದ ಹಬ್ಬದ ವಾತಾವರಣ ಹೆಚ್ಚಾಗುತ್ತೆ. ಮನೆಯ ಅಲಂಕಾರ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸೋದ್ರಿಂದ ಖರ್ಚುಗಳು ಹೆಚ್ಚಾಗುತ್ತೆ. ಖರ್ಚುಗಳ ಬಗ್ಗೆ ನಿಗಾ ಇರಲಿ. ಸಂಬಂಧಿಕರ ಆಗಮನದಿಂದ ಮನೆಯಲ್ಲಿ ಸಂಭ್ರಮ ನೆಲೆಸುತ್ತೆ. ಪ್ರೇಮ ಸಂಬಂಧಗಳು ಸುಗಮವಾಗಿ ಸಾಗುತ್ತೆ. ಸಂಗಾತಿಯ ಜೊತೆಗಿನ ಮನಸ್ತಾಪಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಇದು ಒಳ್ಳೆಯ ಸಮಯವಾಗಿದ್ದು ಹೊಸದಾಗಿ ಮದುವೆ ಆದವರಿಗೆ ಅತ್ಯಂತ ರೊಮ್ಯಾಂಟಿಕ್ ಸಮಯ ಆಗಿದೆ. ವೃಷಭ ರಾಶಿಯವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಸಹೋದರರೊಂದಿಗಿದ್ದ ಭಿನ್ನಾಭಿಪ್ರಾಯಗಳು ಶಮನವಾಗುತ್ತೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ನವಜೋಡಿಗೆ ಸಿಹಿ ಸುದ್ದಿ ಕಾದಿದ್ದು ದೀರ್ಘಕಾಲದ ಪ್ರವಾಸವನ್ನು ನೀವು ಕೈಗೊಳ್ತೀರಾ. ಮಕ್ಕಳ ಹಠಮಾರಿತನವನ್ನು ಪ್ರೀತಿಯಿಂದ ನೀವು ನಿಭಾಯಿಸುತ್ತೀರಾ. ಮದುವೆ ಮಾತುಕತೆಗಳು ಅಂತಿಮ ಹಂತಕ್ಕೆ ತಲುಪುತ್ತೆ. ಪ್ರೇಮಿಗಳಲ್ಲಿ ಪ್ರೀತಿ ಬಲಗೊಳ್ಳುತ್ತೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧ ಬೆಳೆಯುತ್ತೆ. ಅತಿಯಾದ ಅನುಮಾನ ಪಡೋದನ್ನು ಮೊದಲಿಗೆ ನಿಲ್ಲಿಸಿಬಿಡಿ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ದೂರದ ಊರಿಗೆ ಕಳಿಸುವ ನಿರ್ಧಾರವನ್ನು ನೀವು ಮಾಡ್ತೀರಾ. ನಿಮ್ಮ ನೇರ ಮಾತುಗಳು ಮನೆಯವರ ಮನಸ್ಸನ್ನು ನೋಯಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಶುಕ್ರನು ವೃಷಭ ರಾಶಿಗೆ ಪ್ರವೇಶಿಸುತ್ತಿರೋದ್ರಿಂದ ಸಂಬಂಧಗಳಲ್ಲಿ ಸ್ಥಿರತೆ ಬರುತ್ತೆ. ಪ್ರೇಮ ವಿವಾಹಕ್ಕೆ ಪೋಷಕರ ಒಪ್ಪಿಗೆ ಪಡೆಯಲು ಪ್ರಯತ್ನಿಸೋರಿಗೆ ಈ ಸಂದರ್ಭದಲ್ಲಿ ಯಶಸ್ಸು ಸಿಗುತ್ತೆ. ನಿಮ್ಮ ಆಕರ್ಷಣೆ ಹೆಚ್ಚಾಗಲಿದ್ದು ಸಂಗಾತಿಯನ್ನು ಸೆಳೀತೀರಾ. ಮದುವೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅತ್ಯುತ್ತಮ ಸಮಯವಾಗಿದೆ. ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸ್ತೀರಾ. ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಪ್ರಯತ್ನಿಸ್ತೀರಾ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿಮಗೆ ಆರ್ಥಿಕ ನೆರವನ್ನು ತಂದುಕೊಡುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಕುಟುಂಬದಲ್ಲಿ ಶಾಂತಿ ಕಾಪಾಡಲಿಕ್ಕೆ ನೀವು ಸಾಧ್ಯ ಆದಷ್ಟು ಮೌನವಾಗಿದ್ದರೆ ತುಂಬಾ ಒಳ್ಳೆಯದು. ಈ ಸಮಯ ನಿಮಗೆ ಅದ್ಭುತವಾಗಿದ್ದು ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಮುಖ್ಯವಾಗುತ್ತೆ. ಅನಗತ್ಯ ಖರ್ಚುಗಳು ಸಂಗಾತಿಯ ಕೋಪಕ್ಕೆ ಕಾರಣವಾಗಬಹುದು. ಹೀಗಾಗಿ ಸ್ವಲ್ಪ ಖರ್ಚಿನ ಬಗ್ಗೆ ನಿಗಾ ವಹಿಸಿ. ಹಳೆಯ ನೆನಪುಗಳು ಮರುಕಳಿಸಬಹುದು. ಹಳೆಯ ಸ್ನೇಹಿತರು ಪ್ರೇಮಿಗಳಾಗಿ ಬದಲಾಗುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ. ಕೌಟುಂಬಿಕ ವಿಚಾರಗಳಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ತೀರಾ. ಸಾಧ್ಯವಾದಷ್ಟು ಕುಲದೇವರ ಆರಾಧನೆಯನ್ನು ಮಾಡುವುದನ್ನು ಮರಿಬೇಡಿ. ನಿಮ್ಮ ಸರ್ವ ಸಮಸ್ಯೆಗಳಿಗೂ ಕೂಡ ದೇವರ ಆರಾಧನೆ ಒಂದೇ ಮದ್ದು. ಒಟ್ಟಿನಲ್ಲಿ ಈ ಒಂದು 2026 ವರ್ಷ ನಿಮಗೆ ಅದ್ಭುತವಾಗಿದ್ದು ನೀವು ಅವುಗಳನ್ನು ಅನುಸರಿಸಿ ನಾವು ಕೊಟ್ಟಂತಹ ಎಚ್ಚರಿಕೆಗಳನ್ನು ಪಾಲಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ರಾಜವೈಭೋಗದ ಜೀವನ ಇದೆ. ಧನ್ಯವಾದಗಳು.